ಇದು 13,000. ಲೇಕ್ ವ್ಯೂ ಒಂದಿದ್ದಕ್ಕೆ ಇಷ್ಟು ರೇಟ್. ನನ್ನ ಹಸ್ಬೆಂಡು ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಅವ್ರಿಗೆ ಕ್ವಶನ್ಸ್ ಕೇಳ್ತೀನಿ. ನೋಡು ಇಲ್ಲಿ ನಮ್ಮ ಯಜಮಾನ್ರು ಎಷ್ಟು ಒದ್ದಾಡ್ತಿದ್ದಾರೆ ಅಂತಂದ್ರೆ ತಿರುಗಿಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ಲಾಸ್ಟ್ ಡೇ ಇನ್ ಉದಯ್ಪುರ್. ಇವತ್ತು ಫುಲ್ ರಿಲ್ಯಾಕ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ನಾವು ಈ ಪ್ರಾಪರ್ಟಿನ ಚೆಕ್ಔಟ್ ಮಾಡಿಕೊಂಡು ಬೇರೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ದು ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ. ಥ್ಯಾಂಕ್ ಯು. 8 ವರ್ಷ ಆಯಿತು. 8 ವರ್ಷ. ನನಗಂತರೂ ಇನ್ನೂ ಇವಾಗ 1 ವರ್ಷ ಅಂತ ಫೀಲ್ ಬರ್ತಾ ಇದೆ. ಸೊ ಆ್ಯನಿವರ್ಸರಿ ಸ್ಪೆಷಲ್ ಒಂದು ಒಳ್ಳೆ ರೆಸಾರ್ಟಲ್ಲಿ ಹೋಗಿ ಸ್ಟೇ ಮಾಡ್ತಾ ಇದ್ದೀವಿ. ಜಸ್ಟ್ ರಿಲ್ಯಾಕ್ಸಿಂಗ್ ಡೇ. ಏನು ಸೈಟ್ ಸೀಯಿಂಗ್ ಪ್ಲೇಸಸ್ ಇಲ್ಲ, ಏನೂ ಇಲ್ಲ. ಪ್ರಾಪರ್ಟಿ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ನಾವು ಪ್ರಾಪರ್ಟಿಯಲ್ಲಿ ಎಂಜಾಯ್ ಮಾಡ್ತೀವಿ. ರಿಲ್ಯಾಕ್ಸಿಂಗ್ ಡೇ ಆಗಿರುತ್ತೆ. ನಾಳೆ ನಮ್ಮದು ಫ್ಲೈಟ್ ಇರೋದು. ಸೊ ನಿಮಗೆ ಯಾವ ರೆಸಾರ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ಈ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂದರೆ ನಾವು ಇವಾಗ ಸ್ಟೇ ಮಾಡಿದ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಕೆ ಬಂದಿದ್ದೀವಿ. ನಾವು 11 o'clock ಚೆಕ್ಔಟು. ಸೊ ಸ್ವಲ್ಪ ಫೋಟೋ ಶೂಟ್ ಮಾಡಿ ಬ್ರೇಕ್ಫಾಸ್ಟ್ ಆಯಿತು ಇವಾಗ. ಸೊ ಸ್ವಲ್ಪ ಫೋಟೋ ಶೂಟ್ ಮಾಡಿ ನೋಡ್ಬೋದು. ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಈ ರೆಸಾರ್ಟ್ದು. ತುಂಬ ದೊಡ್ಡ ಪ್ರಾಪರ್ಟಿ ಆ್ಯಕ್ಚುಲಿ. ಇದು ಈವೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ. ಇದು ನಾವು ಇದು ಹೆಸರು ಬಂದು ಜಸ್ಟ್ ರಾಜ್ಪುತಾನ್ ರೆಸಾರ್ಟ್ ಅಂತ ಹೇಳಿ. ಏನಾದ್ರು ನೀವು ದೊಡ್ಡ ದೊಡ್ಡ ಈವೆಂಟ್ಸು ಮತ್ತು ಮದುವೆ ಎಲ್ಲ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ. ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಷ್ಟು ದೊಡ್ಡದಾಗಿದೆ. ಲಾನ್ ಇಲ್ಲಿ ಅಷ್ಟೇ ಅಲ್ಲ, ಇನ್ನೂ ಆ ಕಡೆ ಎಲ್ಲ ಲಾನ್ ಇದೆ. ಸೊ ನಿಮಗೆ ತೋರಿಸ್ತೀನಿ ಇವಾಗ. ಸ್ವಿಮ್ಮಿಂಗ್ ಪೂಲ್ ಕೂಡ ಚೆನ್ನಾಗಿದೆ. ಅದೆಲ್ಲ ಏನೂ ಯೂಸ್ ಮಾಡ್ಕೊಂಡಿಲ್ಲ. ಸೊ ಜಸ್ಟ್ ಇವಾಗ ನೋಡ್ಕೊಂಡು ಹೋಗೋಣ ಹೇಗಿದೆ ಎಲ್ಲ ಅಂತ ಬಂದಿದ್ವಿ. ಸೊ ಹಾಗೆ ಇವತ್ತಿನ ಔಟ್ಫಿಟ್ ನಂದು ಇದು ಬ್ಯೂಟಿಫುಲ್ ಚಿಕನ್ ಕರಿ ಕುರ್ತಾ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದಿಸ್ ಈಸ್ ಮೈ ಹಸ್ಬೆಂಡ್ ಔಟ್ಫಿಟ್. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ದು. ಇದೇನು ರೂಮಾ ನೋಡಿ, ಇಷ್ಟು ದೊಡ್ಡ ಲಾನ್ ಇದೆ. ಸೊ ಈ ಪ್ರಾಪರ್ಟಿ ಸ್ವಿಮ್ಮಿಂಗ್ ಪೂಲ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಗಾರ್ಡನ್ ಮಧ್ಯದಲ್ಲಿದೆ. ಇಲ್ಲಿ ಒಂದಿದೆ ಫೋಟೋ ಶೂಟ್ ಮಾಡೋಕ್ಕೂ ಚೆನ್ನಾಗಿದೆ ಇಲ್ಲಿ. ಬಟ್ ಇವೇನಂತ ಗೊತ್ತಿಲ್ಲ. ಮೇ ಬಿ ರೂಮ್ಸು ಏನೋ ಗೊತ್ತಿಲ್ಲ. ಅಮ್ಮು ಏನಿವು ಇವೆಲ್ಲ ರೂಮ್ಸಾ ಇವು? ಮೇ ಬಿ ಏನಾದ್ರು ಹಾಲ್ ಇರ್ಬೋದು ಅನ್ಸುತ್ತಲ್ಲ. ಚೆನ್ನಾಗಿದೆ ಅಲ್ಲ ಫೋಟೋ ಶೂಟ್ ಮಾಡೋಕ್ಕೆ. ಇದು ಮದುವೆ ಟೈಮಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ. ಇವಾಗ ಈ ಹೋಟೆಲ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬಾಯ್. ಇವಾಗ ಜಸ್ಟ್ ರಾಮ್ ಪ್ರತಾಪ್ ಹೋಟೆಲ್ ಇಲ್ಲಿ ಬಂದು ಚೆಕ್ ಇನ್ ಆದ್ವಿ. ಸೊ ಬನ್ನಿ ಈ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸ್ ನೋಡ್ಬೋದು ಹೇಗಿದೆ ಅಂತ. ಫುಲ್ ಹೆರಿಟೇಜ್ ವೈಬ್ಸ್ ಕೊಡ್ತಾ ಇದೆ. ಸೊ ಎಂಟ್ರ್ ಆದರೆ ಇದು ರಿಸೆಪ್ಷನ್ ಏರಿಯಾ. ಇದು ಹೋಟೆಲ್ ಅವ್ರದ್ದು ರೆಸ್ಟೋರೆಂಟ್ ಇದು. ಸೊ ಅದ್ರ ಅಪೋಸಿಟೇ ಇದೆ. ಅಮ್ಮ ಸೈಕಲ್ ಎಲ್ಲ ಇದೆ ಇಲ್ಲಿ. ಸೈಕಲ್ ಹೊರಗಡೆ ಇಲ್ಲ, ಇಲ್ಲೇ ರೆಸಾರ್ಟಲ್ಲಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಲೇಕ್ ವ್ಯೂ ಇದು. ಲೇಕ್ ವ್ಯೂ ಅಂತಲೇ ಬುಕ್ ಮಾಡಿದ್ವಿ. ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಇದು ಸ್ವಿಮ್ಮಿಂಗ್ ಪೂಲು ಬಟ್ ಸಣ್ಣದಾಯಿತು ಅನಿಸುತ್ತೆ. ಗೊತ್ತಿಲ್ಲ ಅಲ್ಲಿ ಒಂದು ಇದಾನೋ ಇಲ್ಲೋ ಗೊತ್ತಿಲ್ಲ. ಇದು ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ಇದೆ. ಬಟ್ ವ್ಯೂ ಚೆನ್ನಾಗಿದೆ. ಈ ರೆಸ್ಟೋರೆಂಟಿಂದ ಈವ್ನಿಂಗ್ ವ್ಯೂ ಮಸ್ತ್ ಇರುತ್ತೆ. ಫುಲ್ ಲೇಕ್ ವ್ಯೂ ಇದೆ. ನೀನೇ ನಾವು ಹೋಗಿದ್ವಲ್ಲ ಐಲ್ಯಾಂಡ್, ಅದು ನೋಡಿ, ಅದು ಜಗಮಂದಿರ್ ಐಲ್ಯಾಂಡ್ ಅದೇ ಅಲ್ಲಮ್ಮ ಅದು. ದೇವಿ ಟೆಂಪಲ್. ಸಾರಿ, ಅದು ಜಗಮಂದಿರ್ ಅಲ್ಲ ಅಂತೆ. ಅದು ನೆಹರು ಪಾರ್ಕ್ ಹೋಗಿದ್ವಲ್ಲ ಅದು. ಲಗೇಜ್ ಎಲ್ಲ ರಿಸೆಪ್ಷನಲ್ಲಿ ಇಟ್ಟು ಬಂದಿದ್ದೀವಿ. ಇನ್ನೂ ರೂಮ್ ಕ್ಲೀನಿಂಗ್ ನಡೀತಾ ಇದೆ ಅಂತೆ. ಸೊ ಕುಂತ್ಕೊಂಡು ಇಲ್ಲಿ ರೆಸ್ಟೋರೆಂಟಲ್ಲಿ ವ್ಯೂ ಎಂಜಾಯ್ ಮಾಡ್ತಾಯಿದ್ದೀವಿ.
ಒಂದು ಪ್ಯಾರ್ಲೆಂಟ್ ಇತ್ತು, ಪ್ಯಾರ್ಲೆಂಟ್ ತಿಂತಾ ಇದ್ವಿ. ಈ ರೆಸ್ಟೋರೆಂಟಲ್ಲಿ ಯಾರೂ ಇಲ್ಲ ಇವಾಗ. ಹಣ್ಣು ತಿಂತ ವ್ಯೂ ಎಂಜಾಯ್ ಮಾಡ್ತಾ ಇದೀವಿ. ಮೇ ಬಿ ಇನ್ನೊಂದು ಹಾಫ್ ಆನ್ ಅವರ್ ಆಮ ರೂಮ್ ಸಿಗೋಕ್ಕೆ. 2 ಗಂಟೆ ಅಂತ ಹೇಳ್ಯಾರೆ ಅವ್ರು, ಬೇಕಂತಾನೆ ಖಾಲಿ ಇದ್ರೂ ಕೊಡಲ್ಲ. ಹೌದಾ? ಖಾಲಿ ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲ, ಚೆಕ್ಔಟ್ ಮಾಡಿರ್ತಾರೆ, ಯಾಕಂದ್ರೆ 11 o'clock ಚೆಕ್ಔಟ್ ಅಲ್ವಾ. ಮೇ ಬಿ ಕ್ಲೀನಿಂಗ್ ನಡೀತಾ ಇದೆನಾ. ಹೊಡ್ತೀನಿ ನೋಡು. ಇಲ್ಲಿ ನಮ್ಮ ಯಜಮಾನ್ರು ಎಷ್ಟು ಒದ್ದಾಡ್ತಿದ್ದಾರೆ ಅಂತಂದ್ರೆ, ತಿರುಗಿಲ್ಲಿ ತಿರುಗುವ ಒಂದು ನಿಮಿಷ ತಿರುಗಾ ಇಲ್ಲಿ. ಏನಮ್ಮ ಎದಕ್ಕೆ ಎಷ್ಟು ಇಲ್ಲಿ ನೋಡಿ, ನಂದು ಇಯರಿಂಗ್ಸ್ ಇಸ್ಕೊಂಡಿದ್ದಾರೆ, ಪೇಸ್ಟು, ಈ ಕಾರ್ಡು, ಈ ಮೂರಿ ಯಾಕೆ ಇಸ್ಕೊಂಡು. ಇವಾಗ ಅದು ಪ್ಯಾರ್ಲೆಂಟ್ ತಿಂದಲ್ಲ, ಅದು ಬೀಜ ಅಲ್ಲಲ್ಲಿ ಸಿಗೇ ಬಿದ್ದುಬಿಟ್ಟಿದೆ. ಪಿನ್ ಇಲ್ಲ ಇವಾಗ. ನಾವು ಎರಡೇ ಚಿಕ್ಕ ಬ್ಯಾಗು, ದೊಡ್ಡ ಬ್ಯಾಗಲ್ಲಿ ಅದು ರಿಸೆಪ್ಷನಲ್ಲಿ ಇಟ್ಟು ಬಂದಿದ್ದೀವಿ. ಆ ಸುಟ್ಕೇಸಲ್ಲಿ ಪಿನ್ ಇದೆ. ಅವ್ರಿಗೆ ಅಲ್ಲಲ್ಲಿ ಸಿಗೇ ಬಿದ್ದುಬಿಟ್ಟಿದೆ, ಅರ್ಜೆಂಟ್ ಪಿನ್ ಬೇಕಂತೆ. ನೋಡಿ, ನಾನು ಕಿವಿದು ಇಟ್ಕೊಂಡು ತೊಗೊಂಡ್ರು ಬರಲಿಲ್ಲ. ಪೇಸ್ಟ್ ಶಾರ್ಪ್ ಎಡ್ಜ್ ಇದರಿಂದ ತೊಗೊತಿದ್ರೆ ಬರಲಿಲ್ಲ. ಹೆಂಗೆ ಬಂತ ಇಲ್ಲ, ಹಿಂಗೆ ಮಾಡು, ಅಲ್ಲೋ ಬರುತ್ತೆ. ಹಾಂ, ಬರಲ್ಲ ಅದಕ್ಕೆ ಅಲ್ಲಿ ಇಬ್ರು ಬಂದರು. ಅದಕ್ಕೆ ಅಕ್ಕ ಪ್ಲೀಸ್ ಪಿನ್ ಇದ್ರೆ ಕೊಡಿಯಕ್ಕ ಅಂತ ಕೇಳ್ತಿದ್ದಾರೆ. ಅಮ್ಮ ನಿನಗೆ ಹೆಲ್ಪ್ ಮಾಡ್ತೀನಮ್ಮ ನಾನು. ಗಿಡದ ಒಂದು ಕಡ್ಡಿ ಕೊಡ್ಲಾ? ಗಿಡದ ಕಡ್ಡಿಗೆ ಬರಲ್ಲ, ನೋಡಂತ ಅದನ್ನು ಟ್ರೈ ಮಾಡ್ತೀವಿ. ಮತ್ತೆ ಹೊಂಟ್ರು ಏನೋ ಸರ್ಕಸ್ ಮಾಡೋಕ್ಕೆ. ಅದು ಹಂಗೆ ಅಲ್ವಾ, ಅಲ್ಲಲ್ಲಿ ಏನೋ ಸಿಗೇ ಬಿದ್ದುಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇವಾಗ ನೋಡಿ, ಅಲ್ಲೋದ್ರೆ ಟ್ರೈ ಮಾಡೋಕ್ಕೆ. ಬಂತ ಫೈನಲಿ. ಇವಾಗ ನೋಡಿ ಖುಷಿ ಮುಖದಲ್ಲಿ ಹೆಂಗಮ್ಮ ಒಂಥರ ಇದಾಗುತ್ತಲ್ಲ, ಏನೋ ಒಂಥರ ಡಿಸ್ಟರ್ಬ್ ಆಗಿಬಿಡುತ್ತೆ. ಫೈನಲಿ ಹ್ಯಾಪಿ, ಸಮಾಧಾನ ಆಯ್ತಾ? ನಿಂಗೆ ಟೈಮ್ ಪಾಸ್ ಆಗ್ತಿದ್ದಿಲ್ಲ, ಟೈಮ್ ಪಾಸ್ ಆಯ್ತೇಳೋ ಒಂದು. ಹಾಂ, ಬಾಟಲ್ ತೊಗೊಂಬಲ್ಲ ಹೋಗು. ಹಾಗೆ ಕುತ್ಕೊಂಡಿದ್ವಲ್ಲ, ಸೊ ಟೈಮ್ ಪಾಸ್ಗೆ ಏನಾದ್ರು ಮಾಡೋಣ ಅಂತ ನನ್ನ ಹಸ್ಬೆಂಡು ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇವಾಗ ಅವ್ರಿಗೆ ಕ್ವಶನ್ಸ್ ಕೇಳ್ತೀನಿ. ನೋಡೋಣ ಕರೆಕ್ಟ್ ಆನ್ಸರ್ ಮಾಡ್ತಾರೋ ಇಲ್ಲೋ ಅಂತ. ಇಲ್ಲ ಅಂದರೆ ಪನಿಷ್ಮೆಂಟ್ ಏನಾದರೂ. ಆನ್ಸರ್ ಮಾಡಿಲ್ಲ ಅಂದರೆ. ಫಸ್ಟ್ ಹೇಗೆ ಅನಿಸ್ತಾ ಇದೆ? 8 ವರ್ಷ ಆಯ್ತಲ್ಲ ಮದುವೆ ಆಗಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಒಂದು ಏನಂದರೆ, ನನ್ನ ಎರಡನೆಯ ತಾಯಿ ಮತ್ತು ಅರ್ಧಾಂಗಿನಿ ಒಂದು ಗುಡ್ ಫ್ರೆಂಡ್. ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿ, ಬ್ಯಾಕಪ್ ಆಗಿ ಸಪೋರ್ಟ್ ಮಾಡಿದ್ವಿ. ಸೊ ಹಾಗಾಗಿ ಮದುವೆ ಆಗಿ ಏನೋ 1 ತಿಂಗಳ 2 ತಿಂಗಳು ಆಗಿದೆ ಅನ್ನೋದಿದೆ. ಓಕೆ, ಸೊ ಇವಾಗ ಕ್ವಶನ್ಸ್ ಕೇಳ್ತೀನಿ. ಸಮ್ ಕ್ವಶನ್ಸ್ ನಾನು ಫ್ರೇಮಲ್ಲಿ ಕಾಣಿಸ್ತಾ ಇದ್ದೀನ, ಹಿಂದೆ ಹೋಗ್ಲಾ? ಸಮ್ ಕ್ವಶನ್ಸ್ ಕೇಳ್ತೀನಿ, ನೋಡೋಣ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಫಸ್ಟ್ ಲೆಟ್ ಸ್ಟಾರ್ಟ್ ಫ್ರಮ್ ಈಸಿ ಕ್ವಶನ್ಸ್. ನನ್ನ ಫೇವ್ರೆಟ್ ಸ್ವೀಟ್ ಯಾವುದು? ಕಾಜು ಬರ್ಫಿ ಅನ್ನೋದು ಒಂದು ಹೆಸರಷ್ಟೇ, ಬೇರೆ ಎಲ್ಲ ಸ್ವೀಟ್ಸ್ಗಳು ನಿನ್ನ ಫೇವ್ರೇಟೇ, ಅದರಲ್ಲಿ ಯಾವುದೂ ಪರ್ಟಿಕ್ಯುಲರ್ ಇಲ್ಲ. 1-2 ಇರ್ತವೆ, ಅಟ್ಲೀಸ್ಟ್ 1-2 ಸ್ವೀಟ್ ಹೆಸರು ಹೇಳು. ಅಲ್ಲ, ಕಾಜು ಬರ್ಫಿ ನೋ ಡೌಟು, ಆಮೇಲೆ ಜಾಮೂನು ನೋ ಡೌಟು. ಯಾವ ಸ್ವೀಟ್ ನಿನಗೆ ಇಷ್ಟ ಇಲ್ಲ ಹೇಳು? ಅದಕ್ಕೆ ನನ್ನ ಲೈಫಲ್ಲಿ ನನಗೆ ಜಾಂಗೀರ್ ಇಷ್ಟ ಇಲ್ಲ. ನನ್ನ ಸ್ವೀಟ್ಸ್ ಎಲ್ಲ ನಿನಗೆ ಬಿಟ್ಬಿಟ್ಟಿದ್ದೀನಿ. ನಾನು ಡಯಟ್ ಮಾಡ್ತಾ ಇದ್ದೀನಿ, ತಿಂತಾ ಇಲ್ಲ ಇರೋದು. ಎಸ್, ಕರೆಕ್ಟ್ ಆನ್ಸರ್. ಜಾಮೂನು ಮತ್ತು ಕಾಜು ಬರ್ಫಿ ಇಷ್ಟ. ಮತ್ತು ನನ್ನ ಫೇವ್ರೇಟ್ ಕಲರ್ ಯಾವುದು? ಫೇವ್ರೇಟ್ ಕಲರ್ ನಿಂದು ಪಿಂಕ್ ಆ್ಯಂಡ್ ವೈಟ್. ಪಿಂಕ್ ಹಾಕ್ಕೊಂಡಿದ್ದೀನಿ ಅಂತ ಪಿಂಕಾ? ಅಯ್ಯೋ, ನೀನು ಎಲ್ಲೋದ್ರು ಪಿಂಕ್ ತೋರಿಸಿ, ವೈಟ್ ತೋರಿಸಿ, ಪಿಂಕ್ ತೋರಿಸಿ, ವೈಟ್ ತೋರಿಸಿ ಅಂತಿರ್ತೀವಿ. ಹಂಗಾಗಿ ಪಿಂಕ್ ಮತ್ತು ವೈಟ್. ನನ್ನ ಫೇವ್ರೇಟ್ ಡೆಸ್ಟಿನೇಷನ್ ಯಾವುದು? ಸ್ವಿಟ್ಜರ್ಲ್ಯಾಂಡ್. ಯುರೋಪ್. ಸ್ವಿಟ್ಜರ್ಲ್ಯಾಂಡ್ ಯುರೋಪಲ್ಲೇ ಬರುತ್ತೆ. ಮತ್ತೆ ನೀನು ಕೇಳಿ ಏನಾದ್ರು ಕ್ವಶನ್ಸ್. ಹೇಗೆ ಅನಿಸ್ತೆ? 8 ವರ್ಷ ಆಯಿತು. ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀಯಾ. ಐ ಆಮ್ ಲಕ್ಕಿ. ಆ್ಯಂಡ್ ನೀನು ಕೂಡ ಲಕ್ಕಿ, ಯಾಕಂದ್ರೆ ಡೈಲಿ ನಾನು ನಮಸ್ಕಾರ ಮಾಡ್ತೀನಿ ಕಾಲ್ಗೆ. ಹ್ಞೂನವ್ವ, ಮಾಡ್ತೀನ ಇಲ್ಲ? ಮಾಡ್ತೀಯವ. ಸುಮ್ಮನೆ ಜೋಕಿಂಗ್. ಖುಷಿಯಾಗಿದ್ದೀನಿ, ಸೀರಿಯಸ್ ಆಗಿ ಖುಷಿಯಾಗಿದ್ದೀನಿ. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀಯಾ. ಆಮೇಲೆ ಏನು ಕೇಳಿದ್ರು ಕೊಡಿಸ್ತೀಯಾ, ಇಲ್ಲ ಅಂತ ನಾನಲ್ಲ. ಕೊಡಿಸ್ತೀಯಾ ಬಿಡ್ತೀಯಾ, ಫಸ್ಟ್ ಇಲ್ಲ ಅಂತ ಅನ್ನಲ್ಲ.
ಆಯಿತು ತಗೋ ಅಂತ ಹೇಳ್ತೀಯ. ಸೊ ಐ ಆಮ್ ಹ್ಯಾಪಿ. ಮೇನ್ ಒಂದು ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನನಗಂತಲ್ಲ, ಯಾವುದೇ ಹೆಣ್ಮಕ್ಳಿಗಾಗಲಿ ಇವರು ತುಂಬ ಗೌರವದಿಂದ ಮಾತಾಡಿಸ್ತಾರೆ, ಆಮೇಲೆ ತುಂಬ ಗೌರವದಿಂದ ನಡ್ಕೊತಾರೆ. ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ, ಇನ್ನೂ ಮನೇಲಿರ್ತೀನಿ ಅಂದರೆ ನಾನು ಕೆಲಸಕ್ಕೆ ಹೋಗಲ್ಲ, ಮನೇಲಿರ್ತೀನಿ, ಮನೇಲಿ ಏನು ಕೆಲಸ ಇರುತ್ತೆ ಆ ಥರ ಸ್ವಲ್ಪ ಜನ ಅಂದ್ಕೊತಿರ್ತಾರೆ. ಬಟ್ ಇವರು ಎಷ್ಟೇ ಅಂದರೆ ಹೊರಗಡೆ ಹೋಗಿ ಬಂದ್ರೂ ಪಾಪ ನೀನು ಡೈಲಿ ಮನೇಲಿ ಕೆಲಸ ಮಾಡಿದೆ ಅಂತೇಳಿ ಏನೋ ನೈಟ್ ಅಡುಗೆ ಮಾಡೋದಾಯಿತು, ನನಗೇನಾದರೂ ಹೆಲ್ಪ್ ಮಾಡೋದಾಯಿತು, ಆ ಥರ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ನಿಂತ್ಕೊಂಡು ನನಗೆ ತುಂಬ ಇಷ್ಟ. ಹಂಗಾರ ಒಂದು ರೆಸ್ಪೆಕ್ಟ್ ಅಂದರೆ ಗೌರವ ಒಬ್ರಿಗೊಬ್ರು ಇರಬೇಕು. ಎರಡನೆಯದು ಒಂದು ನಂಬಿಕೆ. ಮೂರನೆಯದು ಪ್ರೀತಿ. ಇವು ಮೂರು ಇದ್ದುಬಿಟ್ರೆ ಅದರ ತಾಳ್ಮೆ ತಾನಾಗೇ ಬಂದ್ಬಿಡುತ್ತೆ. ಸೊ ಅದೇ ಲೈಫ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಪೇರೆಂಟ್ಸ್, ಥ್ಯಾಂಕ್ಫುಲ್ ಟು ನಿಮ್ಮ ತಂದೆ ತಾಯಿ. ಸೊ ಎಲ್ಲ ರೀತಿಯಿಂದನೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನೇಚರ್. ಸೊ ಐ ಆಮ್ ಹ್ಯಾಪಿ. ದಟ್ಸ್ ವಾಟ್ ಲೈಫ್ ಈಸ್ ರಿಕ್ವೈರ್ಡ್. ಲೈಫಲ್ಲಿ ಖುಷಿ ಇರಬೇಕು. ಯಾಕಂದರೆ ಒಂದು ಲೈಫ್ ಅನ್ನೋದು ಒಂದು ಜರ್ನಿ. ಯಾರೂ ಇಲ್ಲಿ ಪರ್ಮನೆಂಟ್ ಇರೋಲ್ಲ, ಎಲ್ಲರೂ ಹೋಗ್ಬೇಕು. ಅದಕ್ಕೆ ನಿಮಗೆ ಯಾವಾಗಲೂ ಖುಷಿಯಾಗಿರಿ. ನಥಿಂಗ್ ವಿ ಟೇಕ್ ಅವೇ ಎನಿಥಿಂಗ್. ವಿ ಕಮ್ ಹಿಯರ್ ಟು ಗಿವ್ ಸಮಥಿಂಗ್, ಗಿವ್ ಹ್ಯಾಪಿನೆಸ್, ಗಿವ್ ಸಮ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಇವಾಗ ಜಸ್ಟ್ ರೂಮ್ ಚೆಕ್ ಇನ್ ಆದ್ವಿ. ಬನ್ನಿ ಕ್ವಿಕ್ಕಾಗಿ ರೂಮ್ ಹೇಗಿದೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಸೊ ಇದು ಎಂಟ್ರಿ ಆದ ತಕ್ಷಣ ನೋಡ್ಬೋದು ರೂಮ್ ಈ ಥರ ಇದೆ. ನೀಟ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಸೊ ಮಿರರ್, ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ, ಇದು ಬೆಡ್, ಟಿ ವಿ, ಇಲ್ಲೊಂದು ಸಿಟ್ಟಿಂಗ್ ಸ್ಪೇಸ್ ಇದೆ, ಇಲ್ಲಿ ಟೇಬಲ್ ಇದೆ, ಇಲ್ಲೊಂದು ಸೋಫಾ ಇದೆ. ನಾವು ಲೇಕ್ ವ್ಯೂ ರೂಮ್ ಬುಕ್ ಮಾಡಿದ್ದು. ಲೇಕ್ ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆ. ಏನಮ್ಮ ಬರೀ ಲೇಕ್ ವ್ಯೂ ನಾರ್ಮಲ್ ರೂಮ್ಗೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 7,000 ಡಿಫ್ರೆನ್ಸು. ಜಸ್ಟ್ ಲೇಕ್ ವ್ಯೂ ಅಂದಿದ್ದಕ್ಕೆ ಈ ಥರ ಇದೆ, ವ್ಯೂ ಇದೆ. ಎಲ್ಲೋ ಅಷ್ಟು ದೂರದಲ್ಲಿ ಲೇಕ್ ಕಾಣಿಸ್ತಾ ಇದೆ ನೋಡಿ. ಇದು ಅಪೋಸಿಟ್ ನಮ್ಮ ರೆಸ್ಟೋರೆಂಟ್ ಇದೆಲ್ಲ, ರೆಸ್ಟೋರೆಂಟಿಂದ ವ್ಯೂ ಅದು. ಇಲ್ಲಿ ಕೆಳಗಡೆ ಎಂಟ್ರಿ. ರೂಮೇನೋ ನೀಟ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಬಟ್ ನಾರ್ಮಲ್ ರೂಮ್ ಬುಕ್ ಮಾಡಿದ್ರೂ ಅಟ್ಲೀಸ್ಟ್ ನಮಗೆ 7,000ಗೆ ಸಿಗ್ತಿತ್ತಲ್ಲ. ನಾರ್ಮಲ್ ರೂಮ್ ಇಸ್ ಅರೌಂಡ್ 7,500. ಇದು 13,000. ಇದು 13,000. ಲೇಕ್ ವ್ಯೂ ಅಂದಿದ್ದಕ್ಕೆ ಇಷ್ಟು ರೇಟ್. ಬೇರೆ ನಾರ್ಮಲ್ ರೂಮು ಹಿಂಗೆ ಇರ್ತಿತ್ತೇನಲ್ಲ, ಇಲ್ಲಾಂದರೆ ನೋಡಿ ಆ ಥರ ಇರುತ್ತೆ ಹೋಟೆಲಲ್ಲಿ ಅಂತ. ಜಸ್ಟ್ ವ್ಯೂಗೆ ಡಿಫ್ರೆಂಟ್ ಆಗುತ್ತೆ. ಆ್ಯಂಡ್ ಈ ಕಡೆ ವಾಶ್ರೂಮ್ ಇದೆ. ಬಟ್ ಇದೆ ಲಕ್ಸುರಿ ಇದಂತೂ ಇದೆ, ಅಂದರೆ ತುಂಬ ಸ್ಪೇಷಿಯಸ್ ಇದೆ. ನೋಡ್ಬೋದು ಎಷ್ಟು ಜಾಗ ಇದೆ, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಇದೆ, ಎಲ್ಲ ಇದೆ. ಬಟ್ ವ್ಯೂಗೆ ಮೋಸ ಆದ್ವಿ ಅನಿಸ್ತಾ ಇದೆ. ಇವಾಗ ರೂಮ್ಗೆ ಫುಡ್ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಯಾಕಂದರೆ ನಮ್ಮ ಯಜಮಾನ್ರು ಲೇಕ್ ನೋಡ್ತಾನೆ ತಿನ್ನೋದು, ಲೇಕ್ ನೋಡ್ಕೊಂತ ಊಟ ಮಾಡ್ಬೇಕಂತೆ. ಹಂಗಾಗಿ ಲೇಕ್ ನೋಡ್ತಾನೆ ತಿನ್ಬೇಕು. ಆಯ್ತು, ಲೇಕ್ ನೋಡ್ತಾನೆ ತಿನ್ನು. ಲೇಕ್ ವ್ಯೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡು, ಆಯಿತಾ? ನಾನು ಹೇಳ್ದೆ ನಾರ್ಮಲ್ ರೂಮ್ ಬುಕ್ ಮಾಡು, ಲೇಕ್ ವ್ಯೂ ಬೇಡ ಅಂತ ಕೇಳಲಿಲ್ಲ ಇವರು. ಇರಲಿ, ಆಗುತ್ತೆ ಒಂದೊಂದ್ಸಲ. ಪಾಪ ಅವರು ಸ್ಪೆಷಲ್ ಅಂತ ಮಾಡಿದ್ದಾರೆ, ಹಿಂಗಾಗಿದೆ. ಇವು ಚೀಸ್ ಗಾರ್ಲಿಕ್ ಬ್ರೆಡ್ ಮತ್ತು ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಊಟ ಮಾಡಬೇಕು ಇವಾಗ. ಮೇನ್ ಈ ರೆಸಾರ್ಟ್ಗೆ ಏನಂತಂದರೆ ದೊಡ್ಡ 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 ವಿಂಡೋಸ್ ಇದೆ. ಆಮೇಲೆ ಲೈಟಿಂಗ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಚೆನ್ನಾಗಿ ವಿಂಡೋಸ್ ಸಿಕ್ಕಾಪಟ್ಟೆ ದೊಡ್ಡದು. ಇವಾಗ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದ್ಸಲ ನಿಮಗೆ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲೆಲ್ಲ ಚೇರ್ಸ್ ಹಾಕಿದ್ದಾರೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ, ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಇಲ್ಲಿ ಕೇರಮ್ ಅದೆಲ್ಲ ಇಟ್ಟಿದ್ದಾರೆ. ಹಾಗೆ ಬುಕ್ಸ್ ಇದೆ ಓದೋಕ್ಕೆ. ನಿಮಗೆ ಈ ಥರ ರೂಮ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಅಂಗಡಿ ಇದೆ.
ನನಗೆ ಇದು ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ. ಟೆರೆಸಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ವ್ಯೂ. ಫುಲ್ ಲೇಕ್ ವ್ಯೂ ಇದೆ. ಸೊ ಅದು ರಿಸೆಪ್ಷನಿಂದ ಈ ಥರ ಎಂಟ್ರಿ ಆದರೆ ಮೇಲೆ ರೂಮ್ಸ್ ಇದೆ, ಕೆಳಗಡೆ ಕೂಡ ಸ್ವಲ್ಪ ರೂಮ್ಸ್ ಇದೆ. ಸೊ ಫಸ್ಟ್ ವ್ಯೂ ನಿಮಗೆ ಈ ಥರ ಕಾಣೋದು. ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ತುಳಸಿ ಗಿಡ ಕೂಡ ಇದೆ. ಸೊ ಹೋಟೆಲ್ ಎಂಟ್ರೆನ್ಸ್ ಈ ಥರ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ರೆಸಾರ್ಟ್ದು ಮೇನ್ ಹೈಲೈಟ್ ಅಂತಂದರೆ ಈ ರೆಸ್ಟೋರೆಂಟ್ ಅಪೋಸಿಟೇ ಈ ರೆಸ್ಟೋರೆಂಟ್ ಇದೆ. ಇಲ್ಲಿಂದ ವ್ಯೂ, ಲೇಕ್ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್. ಲೇಕ್ ಸೈಡಲ್ಲೇ ಇರೋದು ಇದು ರೆಸ್ಟೋರೆಂಟು. ಸೊ ಬನ್ನಿ ಒಳಗಡೆ ಹೋಗೋಣ. ನಮ್ಮ ಈವ್ನಿಂಗ್ ಔಟ್ಫಿಟ್ ಇದು. ಸೊ ಐ ಥಿಂಕ್ ಅಮೆಝಾನಲ್ಲೇನೋ ಪರ್ಚೇಸ್ ಮಾಡಿದ್ದು ಅನಿಸುತ್ತೆ. ಹೇಗಿದೆ ಅಂತ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟ್ ಆಗಿದೆ. ಕಾಟನ್ ಮೆಟೀರಿಯಲ್ ಕಾನ್ಸೆಪ್ಟ್ ಇದು. ಇಲ್ಲಿಂದ ವ್ಯೂ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿ ಅನಿಸುತ್ತೆ ಪ್ಲೇಸ್ ಇದು. ದಿಸ್ ಈಸ್ ದ ಸ್ವಿಮ್ಮಿಂಗ್ ಪೂಲ್ ವಿತ್ ಲೇಕ್ ವ್ಯೂ. ಸಂಜೆ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ನಮ್ಮ ಆ್ಯನಿವರ್ಸರಿ ಇದ್ದಿದ್ದರಿಂದ ನಮ್ಮ ದೇವಸ್ಥಾನ ವಿಸಿಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆ ದೇವಸ್ಥಾನದಿಂದ ವ್ಯೂ ನೋಡಿ. ಇವಾಗ ಇಲ್ಲಿ ಮತ್ತೆ ಗಂಗೋರ್ ಘಾಟಿಗೆ ಬಂದಿದ್ವಿ. ಸುಮ್ಮನೆ ಚೆನ್ನಾಗಿರುತ್ತೆ, ಪೀಸ್ಫುಲ್ ಅಂತ. ಹಾಗೆ ಒಂದು ದೇವಸ್ಥಾನ ವಿಸಿಟ್ ಮಾಡೋಣ ಅಂತ, ಆ್ಯನಿವರ್ಸರಿ ಇದ್ದಿದ್ದರಿಂದ ದೇವಸ್ಥಾನ ವಿಸಿಟ್ ಮಾಡೋಣ ಅಂತ ಇಲ್ಲಿ ದಾರಿಯಲ್ಲಿ ಒಂದು ದೇವಸ್ಥಾನ ಇತ್ತು, ರಾಮನ ದೇವಸ್ಥಾನ. ಸೊ ದೇವಸ್ಥಾನ ವಿಸಿಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇವಾಗ ಗಂಗೋರ್ ಘಾಟಿಗೆ ಬಂದಿದ್ದೀವಿ. ಗಂಗೋರ್ ಘಾಟಿಂದ ನೈಟ್ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸ್ವಲ್ಪ ಹೊತ್ತು ಲೇಕ್ ಸೈಡ್ ಕೂತ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಿದ್ವಿ. ಇವಾಗ ಮನೆಗೆ ಸ್ವೀಟ್ಸ್ ತೊಗೊಳಕ್ಕೆ ಇಲ್ಲಿ ಬಂದಿದ್ದೀವಿ. ಫೇಮಸ್ ಅಂತ ಇದೆ ಉದಯಪುರಲ್ಲಿ. ಇವಾಗ ಫೇಮಸ್ ಸ್ವೀಟ್ ಗೇವರ್ ತೊಗೊಳಕ್ಕೆ ಬಂದಿದ್ದೀವಿ. संगम 10 दिन चलेगा विदाउट ओनली वो ट्रेस की यहाँ का फेमस ಇದೆ ಗೇವರ್ ಅಂದರೆ. 150 ग्राम. ಇದು ಮಲಾಯ್ ಗೇವರ್, ಇದು ನಾರ್ಮಲ್ ಗೇವರ್ ಅಂತ. ಇವಾಗ ಡಿನ್ನರ್ ಮಾಡಕ್ಕೆ ಬಂದಿದ್ದೀವಿ. ಸೂಪ್ ತೊಗೊಂಡಿದ್ದೀವಿ. ಇದು ಚೆಫ್ ಸ್ಪೆಷಲ್ ದಾಲ್ ನಾರಿಯಲ್ ಸೂಪ್ ತೊಗೊಂಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ವಿ. ಹೇಗಿದೆ? ಚೆನ್ನಾಗಿದೆ ಅಮ್ಮ. ಆ್ಯಂಡ್ ಲುಕ್ ಅಟ್ ದ ವ್ಯೂ. ಇದು ಒಂದು ಚಾಟ್ ಪ್ಲ್ಯಾಟರ್ ಆರ್ಡರ್ ಮಾಡಿದ್ದೀವಿ. ಇಲ್ಲೊಂದು 4 ಥರ ವೆರೈಟಿ ಇದೆ. ಪನ್ನೀರ್, ಇದೇನೋ ವೆಜ್ ಶೀ ಕಬಾಬ್, ಅವೆರಡು ಗೊತ್ತಿಲ್ಲ ಏನಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ 8:30ಗೆ ರೂಮ್ ಚೆಕ್ಔಟ್ ಮಾಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿ ಏರ್ಪೋರ್ಟ್ಗೆ ಹೋಗಬೇಕು. ನಮ್ಮದು ಎಷ್ಟು ಫ್ಲೈಟ್ 10:30ಗೆ ಫ್ಲೈಟ್ ಇದೆ. ಬ್ರೇಕ್ಫಾಸ್ಟ್ಗೆ ದೋಸೆ, ಶಾವಿಗೆ ಉಪ್ಪಿಟ್ಟು, ಆಲೂ ಪರೋಟ, ಸಮೋಸ, ಬ್ರೆಡ್ ಜಾಮ್, ಆರೆಂಜ್ ಜ್ಯೂಸ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮಿಗೆ ಬಂದ್ವಿ. ಇವಾಗ ಚೆಕ್ಔಟ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಬೇಕು. ಸೊ ಉದಯ್ಪುರ್ ಟ್ರಿಪ್ ಮುಗೀತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಉದಯ್ಪುರ್ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಏನು ಮಾಡಿಸ್ತಾ ಇದ್ದೀರಿ? ಫುಲ್ ಬಾಡಿ ಮಸಾಜ್ ಮಾಡಿಸ್ತಾ ಇದ್ದೀವಿ. ಹೌದಾ? ಇದೆ ಅದಕ್ಕೆ. ಹೌದಾ? ಓ, ಟ್ರಿಪ್ಪು ಆದಮೇಲೆ ರಿಲ್ಯಾಕ್ಸಾ? ಓಕೆ.